ನಾವು ಬೆಟ್ಟಕ್ಕೆ ಬಂದಾಗೆಲ್ಲ ಈ ಭಾಗದಲ್ಲೂ ಕೂಡ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಇವತ್ತು ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಇದಕ್ಕೆ ಬಹಳ ಮುಖ್ಯ ಕಾರಣಕರ್ತರು ನಮ್ಮ ಶಿಷ್ಯರಾಗಿರ್ತಕ್ಕಂಥ ಗೋಪಿ ಕರವಿ ಅವರು. ಅವರಿಗೆ ಪರಿಚಯ ಇರತಕ್ಕಂಥ ಭವ್ಯ ಮತ್ತು ಕಾವ್ಯ ಅವರನ್ನ ಒಪ್ಪಿಸಿ ಅವರ ಮನೆಯಲ್ಲಿ ಇವತ್ತು ಸಹಭೋಜನವನ್ನ ಅವರು ನಡೆಸೋದಕ್ಕೆ ಸಹಾಯ ಮಾಡಿದ್ದಾರೆ. ಮತ್ತೆ ಈ ಊರಿನ ಬಗ್ಗೆ ಸಣ್ಣದಾಗಿ ನಾನು ಒಂದೆರಡು ಮಾತನ್ನು ಹೇಳಬೇಕು. ಇದು ತೇರಹಳ್ಳಿ ಅಂತ ಹೆಸರಿದೆಯಲ್ಲ, ಇಲ್ಲಿ ತೇರು ನಡೆಯುವ ಕಾರಣಕ್ಕೇನೆ ದೊಡ್ಡ ದೇವಸ್ಥಾನ ಇದೆ. ಇಲ್ಲಿ ತೇರು ನಡೆಯುವ ಕಾರಣಕ್ಕೇನೆ ಆ ಹೆಸರು ಬಂದಿರುವಂತ ತೇರಹಳ್ಳಿ ಅಂತಂದ್ರೆ ತೇರು ನಡೀತಕ್ಕಂಥ ಹಳ್ಳಿ ಅಂತ. ಇದು ಮೇಡಮ್ ಅವರು ಹೇಳ್ತಿದ್ರು, ನಮ್ಮ ಮಂಜುಳಾ ಮೇಡಮ್ ಅವರು, ಸುಮಾರು 800 ವರ್ಷಗಳಷ್ಟು ಹಳೆಯ ದೇವಸ್ಥಾನ ಅಂತ. ನಿಜ ಅದು. 1200ರಿಂದಾನೇ ಇಲ್ಲಿ ಒಂದು 4-5 ಶಾಸನಗಳನ್ನ ಹಾಕಿದೆ. 1220, 1286 ಈ ತರದ ಇಸ್ವಿಗಳಿಗೆ ಸೇರಿದಂತ ಒಂದು 3-4 ಶಾಸನಗಳು ಈ ದೇವಸ್ಥಾನದಲ್ಲಿ ಹಾಕಿದ್ದಾರೆ. ಇದರ ನಿರ್ಮಾಣ ಯಾವಾಗಾಯ್ತು ಅನ್ನೋದನ್ನ ಯಾರು ಕೂಡ ಹೇಳ್ಕೊಂಡಿಲ್ಲ. ಅಂದ್ರೆ ಹೇಗೆ ಅಂತಂದ್ರೆ, ದೇವಸ್ಥಾನ ಕಟ್ಟಿದಂಥವು ನಾನು ಕಟ್ಟಿಸ್ತೆ ಅಂತ ಹೇಳ್ಕೊಳ್ಳುವ ಸಾಹಸಕ್ಕೆ ಯಾರು ಹೋಗಲ್ಲ. ರಾಜ ದೇವಸ್ಥಾನವನ್ನು ಕಟ್ಟಿಸಿದ್ರು ಕೂಡ ನಾನು ಕಟ್ಟಿಸಿದೆ ಅಂತ ಎಂದೂ ಕೂಡ ಈ ದೇವಸ್ಥಾನದಲ್ಲಿ ಮಾತಾಡಿ ಎಲ್ಲೂ ಕೂಡ ಅವ್ರು ಹೇಳ್ಕೊಂಡಿಲ್ಲ. ಅಂದ್ರೆ ನಾನು ದೇವರಿಗೆ ದೇವಸ್ಥಾನ ಕಟ್ಟುವಷ್ಟು ದೊಡ್ಡವನಲ್ಲ ಅನ್ನುವ ಒಂದು ವಿಧೇಯತೆ ಇರುತ್ತಲ್ಲ, ಅಥವಾ ಒಂದು ಗೌರವ ಇದೆಯಲ್ಲ, ಆ ರೀತಿಯ ಗೌರವನ ತೋರಿಸ್ಲಿಕ್ಕೆ ನಾನು ಈ ದೇವಸ್ಥಾನಕ್ಕೆ ಆದಾಯ ಬರ್ತಕ್ಕಂತಹ ಏನಾದ್ರೂ ಕೆಲಸ ಮಾಡಿ ಹೋಗ್ಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಒಂದಷ್ಟು ಭೂಮಿಯನ್ನ ದಾನ ಕೊಟ್ಟು ಹೋಗಿರ್ತಾರೆ. ದೇವಸ್ಥಾನಕ್ಕೆ ಭೂಮಿಯನ್ನ ದಾನ ಕೊಟ್ಟು ಹೋಗಿರ್ತಾರೆ. ಅಂದ್ರೆ ಇಲ್ಲಿ ನಂದಾದೀಪ ಅಂತ ಒಂದಿರುತ್ತೆ, ಯಾವಾಗ್ಲೂ ದೀಪ ಉರಿತಾ ಇರಬೇಕಲ್ಲ, ಅದರ ವ್ಯವಸ್ಥೆಗೆ ಒಂದಷ್ಟು ಜಮೀನನ್ನ ದಾನ ಮಾಡುವಂತದ್ದು, ಇಲ್ಲಿ ಪೂಜೆ ಮಾಡ್ತಾ ಪುರೋಹಿತರಿಗೆ ಒಂದಷ್ಟು ಜಮೀನು ಕೊಡುವಂತ, ಈ ರೀತಿಯ ದಾನ ಕಾರ್ಯಗಳಿಗೆ ಜಮೀನು ಕೊಟ್ಟಿರ್ತಾರೆ. ಅದನ್ನ ನೋಡಿ ನಾವು ಅನ್ಕೋಬೇಕು, ಯಾರು ಈ ಭೂಮಿಯನ್ನ ದಾನ ಮಾಡಿದಾರೋ ಅವರೇ ಈ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಅಂತ. ಅದೇ ಚೋಳರು ಈ ದೇವಸ್ಥಾನವನ್ನ ಕಟ್ಟಿಸಿರುವಂತದ್ದು ನಮ್ಗೆ ಸ್ಪಷ್ಟ ಆಗುತ್ತೆ. ನಂತರ ಬಾಣರು ಅಂತ ಇದ್ರು, ಬಾಣರು ಅಂತ ಕೋಲಾರ ಜಿಲ್ಲೆಗೆ ಅವರ ಕೊಡುಗೆ ಕೂಡ ಬಹಳ ದೊಡ್ಡದು. ಪೆರ್ಬಾಣರು ಅಂತ ಕರೀತೇವೆ. ಆ ಬಾಣರ ಒಂದು ಶಾಸನ ಕೂಡ ಈ ದೇವಸ್ಥಾನದಲ್ಲಿ ಇರೋದನ್ನ ನೋಡಿದ್ರೆ, ಅವರು ಯಾವುದೋ ಒಂದು ಸ್ಟೇಜ್ ಅಲ್ಲಿ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿರ್ಬೋದು, ಅಥವಾ ಅದನ್ನು ವಿಸ್ತರಿಸಿರ್ಬೋದು, ಇನ್ನಷ್ಟು ಏನೋ ಒಂದು ಅದಕ್ಕೆ ಬೇಕಾಗಿರ್ತಕ್ಕಂಥ ಏನೇನೋ ಪೂರಕವಾಗಿರುವಂತಹ ಮಂಟಪಗಳನ್ನು ಇನ್ನೊಂದನ್ನು ಕಟ್ಟಿಸಿರ್ಬೋದು. ಸೊ ಹೀಗೆ ನಿರಂತರವಾಗಿ ನಮ್ಮ ರಾಜ ಮಹಾರಾಜರುಗಳು ಇಂತಹ ದೇವಸ್ಥಾನಗಳನ್ನ ಪೋಷಣೆ ಮಾಡಿದ್ದಾರೆ ಎನ್ನುವಂಥದ್ದು. ಮತ್ತೆ ಇಲ್ಲಿ ರಾಯಗೋಪುರ ಅಂತ ಕರೀತೇವೆ. ಹಿಂದೆ ದೇವಸ್ಥಾನ ಮಾತ್ರ ಕಟ್ತಾ ಇದ್ರು, ಅದಕ್ಕೆ ಪ್ರವೇಶ ದ್ವಾರವನ್ನ ಕಟ್ತಾ ಇರಲಿಲ್ಲ. ವಿಜಯನಗರ ಕಾಲದವರೆಗೂ ಯಾರೂ ಕೂಡ ಒಂದು ಪ್ರವೇಶ ದ್ವಾರವನ್ನ ಕಟ್ತಾ ಇರಲಿಲ್ಲ. ಸೊ ವಿಜಯನಗರ ಕಾಲದಲ್ಲಿ ಈ ಒಂದು ಪ್ರವೇಶ ದ್ವಾರವನ್ನ ಕಟ್ಟಿಸಿದ್ದಾರೆ. ಇವತ್ತು ಏನಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ, ಅನೇಕರಿಗೆ ಕುತೂಹಲ ಇರುತ್ತೆ ಏನಿ ಕಾರ್ಯಕ್ರಮ ಅಂತ, ಇನ್ನೂ ಅರ್ಥ ಆಗಿಲ್ಲ ಅನಿಸ್ತದೆ ಏನಿ ಕಾರ್ಯಕ್ರಮ ಅಂತ. ಇದೇನು ಅಂತಂದ್ರೆ, ಹಳ್ಳಿಗಳಲ್ಲಿ ವಾಸವಾಗಿರುವಂತ ಎಲ್ಲರೂ ಕೂಡ ಅಣ್ಣ ತಮ್ಮಂದ್ರ ಹಾಗೆ ಬಾಳಬೇಕು ಅನ್ನುವಂತ ಆಶಯ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನ 12 ವರ್ಷಗಳಿಂದ ಶುರು ಮಾಡಿದ್ವಿ. ಅರಿವು ಭಾರತ ಅನ್ನುವಂಥದ್ದು ವಿಶಾಲವಾಗಿ ಕೆಲಸ ಮಾಡ್ತಾ ಇದೆ. ಬರೀ ಮನೆ ಪ್ರವೇಶ ಮಾತ್ರ ಅಲ್ಲ, ದೇವಸ್ಥಾನ ಪ್ರವೇಶ ಮಾತ್ರ ಅಲ್ಲ, 2 ಬಾವಿಗಳಿದ್ರೆ ಅಲ್ಲೂ ಕೂಡ ನಾವು ಸರಿಪಡಿಸ್ಬೇಕು. ಒಂದು ಬಾವಿ ಎಲ್ಲರೂ ಆ ಬಾವಿಯ ನೀರನ್ನ ತೆಗೆದುಕೊಂಡು ಹೋಗೋ ತರ ಆಗ್ಬೇಕು. ಈ ತರ ನಾವು 108 ರೀತಿಯಲ್ಲಿ ಯೋಚನೆ ಮಾಡ್ತಾ ಅಸ್ಪೃಶ್ಯತೆಯನ್ನ ತಿದ್ದಿ ಎಲ್ಲಾ ಮನುಷ್ಯರು ಕೂಡ ಮನುಷ್ಯರೇನೆ. ಅವರಲ್ಲಿ ಜಾತಿ ಅನ್ನುವಂತ ನಾವೇನು ಇಟ್ಕೊಂಡಿದ್ದೀವಿ, ಅದು ನಾವು ಹುಟ್ಟಾಕಿರ್ತಕ್ಕಂಥ ಒಂದು ಆಚರಣೆ. ಅದು ಮೊದಲೇ ಇರ್ಲಿಲ್ಲ. ಎಲ್ಲ ಮನುಷ್ಯರು ಒಂದು ಕಾಲಕ್ಕೆ ಬಟ್ಟೆನೇ ಆಗ್ತಾ ಇರ್ಲಿಲ್ಲ. ಆ ರೀತಿಯ ಕಾಲದಿಂದ ಬಂದಿರುವಂತ ಮನುಷ್ಯನಲ್ಲಿ ಕೆಲವರು ಒಳಗಡೆ ಹೋಗ್ಬೋದು, ಕೆಲವರು ಒಳಗಡೆ ಹೋಗ್ಬಾರ್ದು, ಈ ರೀತಿಯ ತಾರತಮ್ಯ ಇದೆಯಲ್ಲ, ಅದನ್ನ ನಾವು ರೂಢಿಸ್ಕೊಂಡಿರೋದು. ಅದನ್ನ ತಿದ್ದಬೇಕಾದಂತ ಅನಿವಾರ್ಯತೆ ಖಂಡಿತವಾಗಿ ನಮ್ಮೆಲ್ಲರಿಗೂ ಇದೆ ಅಂತ ಹೇಳಿ ನಾವು ಇದನ್ನ ಶುರು ಮಾಡಿದ್ದೇವೆ. ಇವತ್ತು ಭವ್ಯ ಅವರು ಮತ್ತು ಕಾವ್ಯ ಅವರು ಆ ರೀತಿಯ ಮೂಲ ನಡೆಗೆ, ನಮ್ಮ ಪೂರ್ವಿಕರು ಹೇಗೆ ಎಲ್ಲರನ್ನೂ ಒಂದಾಗಿ ನೋಡ್ತಾ ಇದ್ರು, ಆ ಪೂರ್ವಿಕ ಒಂದು ಪ್ರಜ್ಞೆಯನ್ನು ಇಟ್ಕೊಂಡು ಅವರು ನಮ್ಮ ಮನೆಯಲ್ಲೂ ಕೂಡ ಆ ತರ ತಾರತಮ್ಯ ಇಲ್ಲ ಸರ್, ನಮ್ಮ ಮನೆಯಲ್ಲೂ ಕೂಡ ಈ ತರ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಅವರು ಮುಂದೆ ಬಂದಿದ್ದಾರೆ. ಅವರಿಗೆ ನಾನು ಅಭಿನಂದಿಸ್ತೇನೆ. ಇದೊಂದು ಅದ್ಭುತವಾಗಿರುವಂತ ಕೆಲಸ ಅಮ್ಮ. ನಿಮಗಿಂತ ನಿಮ್ಮ ತಂದೆ ತಾಯಿಯರನ್ನ ನೆನ್ಸ್ಕೋಬೇಕು. ಯಾಕೆಂದ್ರೆ 2 ರತ್ನಗಳನ್ನ ಈ ಊರಿಗೆ ಕೊಟ್ಟಿದ್ದಾರೆ. ಬರೀ ಈ ಊರಿಗೆ ಮಾತ್ರ ಅಲ್ಲ, ಈ ದೇಶಕ್ಕೇನೆ ನೀವು ನಿಜವಾಗಿಯೂ ರತ್ನಗಳು. ನಾವು ನಂತರ ಒಂದು ಸನ್ಮಾನ ಮಾಡ್ತೀವಿ, ಗ್ರಾಮ ರತ್ನ ಅಂತೇಳಿ. ಸೊ ನಿಮ್ಮನ್ನ ಸನ್ಮಾನಿಸ್ತೇವೆ. ನಿಮ್ಮನ್ನ ನೋಡಿ 100 ಜನ ಕಲೀಲಿ. ಯಾರಾದ್ರೂ ಇದನ್ನ ಆಚರಣೆ ಮಾಡ್ತಾ ಇದ್ರೆ ಅದನ್ನ ತಕ್ಷಣ ಬಿಡಬೇಕು. ಇದು ತುಂಬಾ ಅನಾಗರಿಕವಾಗಿರ್ತಕ್ಕಂಥ ನಡೆ. ಯಾಕೆಂದ್ರೆ ಉದಾಹರಣೆ, ನಾನು ಒಬ್ಬ ದಲಿತ ಅಂತಂದ್ರೆ ನನ್ನ ಜೊತೆ ಬಂದಂತವನು ಒಳಗಡೆ ಹೋಗ್ತಾನೆ, ನಾನು ಆಚೆ ನಿಲ್ತೀನಿ ಅಲ್ವಾ?
ಅದು ಬಹಳ ಫೀಲ್ ಆಗತ್ತೆ. ಅದು ಅದು ಅನುಭವಿಸಿದಂಥವ್ರಿಗೇನೆ ಅದು ಅರ್ಥ ಆಗುವಂತಹದ್ದು. ಅದಕ್ಕೆ ಇಂಗ್ಲಿಷಲ್ಲಿ ಒಂದು ಪ್ರಾವರ್ಬ್ ಇದೆ, ಇನ್ ದಿ ಶೂಸ್ ಆಫ್ ಅದರ್ಸ್ ಅಂತ. ಇನ್ನೊಬ್ಬರ ಶೂನ ಜಾಗದಲ್ಲಿ ನಿಂತು ಯೋಚನೆ ಮಾಡ್ಬೇಕಂತೆ. ಅರ್ಥ ಆಗತ್ತಲ್ವಾ? ಅವನು ಏನ್ ಅನುಭವಿಸ್ಬೋದು, ಅವನ್ಗೇನ್ ಅನ್ಸ್ಬೋದು ಅನ್ನುವಂಥದ್ದನ್ನ ಅಲ್ಲಿ ಆ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೇನೆ ಇನ್ನೊಬ್ಬರ ಕಷ್ಟ, ಇನ್ನೊಬ್ಬರ ಅವಮಾನ, ಇನ್ನೊಬ್ಬರ ನೋವು ಅರ್ಥ ಆಗೋದಂತೆ. ಹಾಗಾಗಿ ನಾವು ದಲಿತರ ಜಾಗದಲ್ಲಿ ನಿಂತ್ಕೊಂಡಾಗ, ಅರೆ ನನ್ನ ಜೊತೆ ಬಂದಂತ ಮನೆ ಒಳಗಡೆ ಹೋದ, ನಾನು ಆಚೆನೆ ನಿಂತಿದ್ದೀನಲ್ಲ ಅಲ್ವಾ? ಸೊ ಅದು ತುಂಬಾ ಹರ್ಟ್ ಆಗುತ್ತೆ. ಅದನ್ನ ವರ್ಡ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ. ಅದು ಬೇರೆಯವ್ರಿಗೆ ಅರ್ಥ ಆಗದೆ ಇರೋ ಕಾರಣಕ್ಕೇನೆ ಅದು ಬ್ಲೈಂಡ್ ಆಗಿ ಇದುವರೆಗೂ ಆಚರಣೆಯಲ್ಲಿದೆ. ಸೊ ಇವತ್ತು ಅದನ್ನ ತಿದ್ದಬೇಕು ಅನ್ನುವಂಥದ್ದು ಅನೇಕರ ಮನಸ್ಸಿಗೆ ಬರ್ತಾ ಇದೆ. ಇವತ್ತು ಕಾವ್ಯ ಮತ್ತು ಭವ್ಯ ಅವರ ಮನಸ್ಸಿಗೆ ಬಂದಿರೋದ್ರಿಂದ ಈ ಒಂದು ತಿದ್ದುಕೊಳ್ಳುವಂತಹ, ಸರಿಪಡಿಸಿಕೊಳ್ಳುವಂತಹ ಕೆಲಸಕ್ಕೆ ಅವರು ಮುಂದಾಗಿದ್ದಾರೆ. ನಾನು ಅವ್ರನ್ನ ಅಭಿನಂದಿಸ್ತಾ, ಗ್ರಾಮಸ್ಥರನ್ನು ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರನ್ನೂ ಅಭಿನಂದಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.